ಹಾಯ್ ಕನ್ನಡಿಗರೇ, ರಾಯಲ್ ಇಸ್ಮಾಯಿಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಐತಿಹಾಸಿಕ ದುಬೈಯಲ್ಲಿರುವ ಸ್ಥಳವನ್ನು ತೋರಿಸ್ತಾನೆ. ಇದೀಗ ನಾವು ಮೆಟ್ರೋದಿಂದ ಆ ಕಡೆಗೆ ಹೊರಡುತ್ತಾ ಇದ್ದೇವೆ. ಬಹಳೊಂದು ಇತಿಹಾಸ ಇರುವಂತಹ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, 1 ನಿಮಿಷ ಇದೆ ಮೆಟ್ರೋ ಬರಲು. ಬಂತು ಮೆಟ್ರೋ ಮುಖಾಂತರ ಹೋಗ್ತಾ ಇದ್ದೇನೆ ಈ ಸ್ಥಳವನ್ನು ನಿಮಗೆ ತೋರಿಸಲು. ನೋಡ್ತಾ ಇರಿ, ದುಬೈ ಮೆಟ್ರೋವನ್ನು ನೀವು ನೋಡ್ಬೋದು. ಬಹಳ ಸುಂದರವಾದ, ಬಹಳ ಅಚ್ಚುಕಟ್ಟವಾದ ಸಿಸ್ಟಮ್ ಅನ್ನು ಇದು. ಮೆಟ್ರೋ ಒಳಗಡೆ ಇರುವಂತಹ ಒಂದು ಸಣ್ಣ ವಿಶ್ವದ ಬಹಳ ಪ್ರಸಿದ್ಧ ಪ್ರವಾಸಿ ಕೇಂದ್ರಗಳ ಫೋಟೋಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ನೋಡ್ತಾ ಇರಬಹುದು. ಇದನ್ನೆಲ್ಲ ವೀಕ್ಷಣೆ ಮಾಡಿ ನಾವು ಸೀದಾ ಐತಿಹಾಸಿಕ ಪ್ರದೇಶದ ಹತ್ರ ಬರ್ತಾ ಇದ್ದೇವೆ. ಇದುವೇ ಐತಿಹಾಸಿಕ ಪ್ರದೇಶ. ದುಬೈ ಹಬ್ರಾ ಎಂದೇ ಪ್ರಸಿದ್ಧ ಪಡೆದಿರುವ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ನಾಡ ದೋಣಿಗಳ ಒಂದು ಸಂಭ್ರಮ. ಹಬ್ರಾ ಎಂದರೆ ಕ್ರಾಸಿಂಗ್, ಒಂದು ಕಡಲ ಕಿನಾರೆಯಿಂದ ಇನ್ನೊಂದು ಕಡಲ ಕಿನಾರಕ್ಕೆ ಅಂದಿನ ಅರಬಿಗಳು ಉಪಯೋಗಿಸುತ್ತಿರುವಂತಹ ನಾಡ ದೋಣಿಗಳ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಇರಬಹುದು. ಕೇವಲ ₹1 ಈ ಕಡೆಯಿಂದ ಆ ಕಡೆಗೆ ವ್ಯಾಪಾರ ವಹಿವಾಟುಗಳನ್ನು ನಡೆಸಲು ಅರಬಿಯರು ಅಂದಿನ ಕಾಲದಲ್ಲಿ ಉಪಯೋಗಿಸುವಂತಹ ಈ ಸಮುದ್ರ ನೋಡ್ತಾ ಇರಬಹುದು. ಸಮುದ್ರದಲ್ಲಿ ಹಲವಾರು ಹಡಗುಗಳು ನೀವು ನೋಡ್ತಾ ಇರಬಹುದು. ಒಂದು ಬಹಳ ಆಕರ್ಷಕ ಒಂದು ದೊಡ್ಡ ಹಡಗು ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಇದು ಪ್ರವಾಸಿಗರಿಗೆ ಯಾವುದೇ ಒಂದು ಪಾರ್ಟಿ ಇರ್ಬೋದು, ಬರ್ತ್ಡೇ ಪಾರ್ಟಿ, ಇಂತಹ ಪಾರ್ಟಿಗಳನ್ನು ಇದರ ಒಳಗಡೆ ಮಾಡಬಹುದು ಅಂತ ಒಂದು ಪ್ರವಾಸಿಗರಿಗೆ ತಿರುಗಾಡಲು, ಸಮುದ್ರದಲ್ಲಿ ತಿರುಗಾಡಲಂತೂ ಉಪಯೋಗಿಸಬಹುದು ಈ ಹಡಗುವನ್ನು. ನಾವು ಅದರ ಮೇಲೆ ಪ್ರಯಾಣಿಸುತ್ತಾ ನೋಡ್ತಾ ಇರ್ಬೋದು. ಮತ್ತೊಂದು ಹಡಗು ಕೂಡ ಬಹಳ ಸುಂದರವಾಗಿ ಕಾಣ್ತಾ ಇದೆ. ಈ ಹಡಗು ನಾವು ನಮ್ಮ ಪ್ರದೇಶದ ಹತ್ತಿರ ಆಗ್ತಾ ಇದ್ದೇವೆ. ಈ ನಾಡ ದೋಣಿಯಿಂದ ಇಳಿದು ನಾವು ಹೋಗ್ತಾ ಇದ್ದೇವೆ. ನೋಡ್ತಾ ಇದ್ದೀರಿ, ನಾವು ನಾಡ ದೋಣಿಯಿಂದ ಇಳಿದು ಮತ್ತೊಂದು ಕಡೆಗೆ ಹೋಗ್ತಾ ಇದ್ದೇವೆ. ನೋಡ್ತಾ ಇರ್ಬೋದು, ವಿವಿಧ ರೀತಿಯ ನಾಡ ದೋಣಿಗಳು, ಎಷ್ಟೊಂದು ಚಂದದ ಕಟ್ಟಡಗಳು ಹಿಂದಿನ ಭಾಗದಲ್ಲಿ, ಸಮುದ್ರದ ಮತ್ತೊಂದು ಭಾಗದಲ್ಲಿ ಕಾಣಸಿಗುತ್ತದೆ. ಎಲ್ಲ ಪ್ರವಾಸಿಗರು ದುಬೈಗೆ ಬಂದ ಮೇಲೆ ಒಮ್ಮೆಯಾದರೂ ಈ ನಾಡ ದೋಣಿಯ ಮೇಲೆ ಕುಳಿತುಕೊಳ್ಳದವರು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದೊಂದು ಪ್ರವಾಸಿಗರಿಗೆ ಬಹಳ ಅಚ್ಚುಮೆಚ್ಚಿನ ಒಂದು ಜಾಗವಾಗಿರುತ್ತದೆ. ದುಬೈ ಹಬ್ರಾ ಅಂತ ಹೇಳುವುದು ಕೇವಲ 1 ದಿರ್ಹಮಿನಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತಹ ಒಂದು ಪ್ರಯಾಣ. ನೋಡ್ತಾ ಇರ್ಬೋದು. ಈಗ ನಾವು ಹೋಗ್ತಾ ಇದ್ದೇವೆ ಗ್ರ್ಯಾಂಡ್ ಸೂಕ್ ಬರ್ ದುಬೈ, ಓಲ್ಡ್ ಸೂಕ್ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಒಂದು ಸೂಕ್ನ ಕಡೆಗೆ ಹೋಗ್ತಾ ಇದ್ದೇವೆ. ನೋಡ್ತಾ ಇರಬಹುದು, ಯಾವಾಗಲೂ ಜನಜಂಗುಳಿಯಿಂದ ವ್ಯಾಪಾರ ವಹಿವಾಟುಗಳನ್ನು ನಡೆಸುವಂತಹ ಸುಂದರವಾದ ಸೂಕ್ ಆಗಿರುತ್ತದೆ. ಪ್ರಾಚೀನ ಕಾಲದ ವಸ್ತುಗಳು, ನಾಣ್ಯಗಳು, ಅದೇ ರೀತಿ ಎಲ್ಲ ರೀತಿಯ ಪ್ರಾಚೀನ ಕಾಲದ ವಸ್ತುಗಳು ಈ ಸೂಕಿನಲ್ಲಿ ಸಿಗುತ್ತದೆ. ನೋಡ್ತಾ ಇರ್ಬೋದು ನೀವು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ.
ದೇಶ ವಿದೇಶಗಳ ಪ್ರವಾಸಿಗರು ಕೂಡ ಬಹಳ ಸುಂದರವಾಗಿ ಅನುಭವಿಸುತ್ತಾರೆ ಈ ಪ್ರದೇಶವನ್ನು. ನಾನು ಹೋಗ್ತಾ ಇದ್ದೇನೆ ಮತ್ತೊಂದು ಸುಂದರವಾದ ಶಾಪಿನ ಒಳಗಡೆ. ನೋಡ್ತಾ ಇರ್ಬೋದು, ಹಿಂದಿನ ಕಾಲದ ಮನೆಯ ಸೌಂದರ್ಯವನ್ನು ಹೆಚ್ಚಿಸಲು ಉಪಯೋಗಿಸುವಂತಹ ಲೈಟುಗಳು, ಬಹಳ ಸುಂದರವಾದ ಒಂದಕ್ಕಿಂತ ಒಂದು ಅದ್ಭುತವಾದ ಲೈಟುಗಳು ನೋಡ್ತಾ ಇರ್ಬೋದು ನೀವು. ಅದೇ ರೀತಿ ದುಬೈಯಲ್ಲಿರುವಂತಹ ಪ್ರಸಿದ್ಧ ಸ್ಥಳಗಳ ಕಲಾಕೃತಿಗಳು ಇಲ್ಲಿ ನಿರ್ಮಿಸಲಾಗಿದೆ. ನಾವು ಮುಂದೆ ಸಾಗುತ್ತಾ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದೇವೆ. ಎಲ್ಲ ಹಳೆಯ ವಸ್ತುಗಳು, ಪ್ರಾಚೀನ ವಸ್ತುಗಳು, ಅರಬಿಗಳ ಜೀವನ ಶೈಲಿಯ ನೆನಪಿಸುವಂತಹ ವಸ್ತುಗಳು ಇಲ್ಲಿ ಸಿಗುತ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಮಸಾಲ ಹುಡಿಗಳು, ಅದೇ ರೀತಿ ಔಷಧಿ ಗುಣವುಳ್ಳಂತಹ ಆಯುರ್ವೇದಿಕ್ ಔಷಧಿ ಗುಣವಿರುವಂತಹ ಎಲ್ಲ ವಸ್ತುಗಳು ಕೂಡ ಈ ಮಾರ್ಕೆಟಲ್ಲಿ ಸಿಗುತ್ತದೆ. ನೋಡ್ತಾ ಇರ್ಬೋದು ನೀವು ಕಲರ್ ಹುಡಿಗಳು, ಅದೇ ರೀತಿ ಎಲ್ಲ ರೀತಿಯ ಆಯುರ್ವೇದಿಕ್ ವಸ್ತುಗಳು ಇವುಗಳು ನೋಡ್ತಾ ಇರ್ಬೋದು ನೀವು. ಸೌಂದರ್ಯವರ್ಧಕ ವಸ್ತುಗಳು ಕೂಡ ಇದೆ. ಇದೊಂದು ಶಾಪಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ನೋಡಿ. ಹಳೆಯ ಪ್ರಾಚೀನ ವಸ್ತುಗಳು ಎಷ್ಟೊಂದು ಸುಂದರವಾಗಿದೆ, ತಾಮ್ರದ ವಸ್ತುಗಳಾಗಿರುತ್ತದೆ ಇದೆಲ್ಲ. ನನ್ನನ್ನು ಬಹಳ ಆಕರ್ಷಿತವಾದ ಒಂದು ವಸ್ತು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನೀವು. ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಒಂದು ತಾಮ್ರದ ಆಟೋ ರಿಕ್ಷಾ, ಎಷ್ಟು ಸುಂದರವಾಗಿದೆ ನೋಡಿ. ಮತ್ತೆ ಮುಂದಕ್ಕೆ ಸಾಗುತ್ತಾ ನಮ್ಮ ಪ್ರಯಾಣ ಮತ್ತೊಂದು ಕಡೆಗೆ ಹೋಗ್ತಾ ಇರುವ ಈ ದೃಶ್ಯವನ್ನು ನೋಡಿ. ಎಲ್ಲ ದೇಶದ ಜನರ ಒಂದು ವಹಿವಾಟು ವ್ಯಾಪಾರ ನಡೆಸುವಂತಹ ಒಂದು ಕೇಂದ್ರವಾಗಿತ್ತದೆ. ಹೆಚ್ಚಿನ ಪಾಕಿಸ್ತಾನಿ, ಇಂಡಿಯನ್, ಏಷ್ಯಾದ ಎಲ್ಲ ಜನರ ಶಾಪುಗಳು, ಅಂಗಡಿ ಮುಂಗಟ್ಟುಗಳು ಈ ಸೂಕಿನಲ್ಲಿ ಒಳಗೊಂಡಿದೆ. ಇದೊಂದು ಐತಿಹಾಸಿಕ ಸೂಕ್ ಆಗಿರುತ್ತದೆ. ಇವತ್ತಿಗೂ ಅದೇ ಆ ಸೂಕನ್ನು ಸ್ವಲ್ಪ ಮಟ್ಟಿನ ನವೀಕರಣದೊಂದಿಗೆ ಪ್ರವಾಸಿ ತಾಣವಾಗಿ ಮಾರ್ಪಾಡುಗೊಂಡಿದೆ. ಇಲ್ಲಿ ನೋಡಿದರೆ ಮಕ್ಕಳಿಗೆ ಆಟವಾಡಲು ಸಾಮಾನುಗಳು, ವಸ್ತುಗಳು ನೋಡ್ಬೋದು. ಇಲ್ಲಿ ನೋಡಿ ಕರಕುಶಲ ವಸ್ತುಗಳು ನೋಡಿ, ಬಹಳ ಸುಂದರವಾದ ಹ್ಯಾಂಡ್ ವರ್ಕಿಂಗ್ ಮಾಡಿದಂತಹ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತದೆ. ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಶಾಪಿನ ಎಲ್ಲ ದುಬೈಯಲ್ಲಿರುವ ಫೇಮಸ್ ಸ್ಥಳಗಳ ಕಲಾಕೃತಿಗಳು ಕೂಡ ಇಲ್ಲಿ ಮಾಡಿಡಲಾಗಿದೆ. ಇಲ್ಲಿ ನೋಡಿ ಹೊಯ್ಗೆಯಿಂದ ಮಾಡಿದಂತಹ ಸುಂದರ ಕಲಾಕೃತಿ ಕೂಡ ನಿಮ್ಮ ಮುಂದೆ ನೋಡ್ತಾ ಇರಿ. ಬಹಳ ಪ್ರಸಿದ್ಧವಾದ ಒಂದು ಕಲಾಕೃತಿಯಾಗಿದೆ ಇದು ಕೂಡ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡುವುದನ್ನು ಮರೆಯಬೇಡಿ. ನಮ್ಮ ಚಾನಲನ್ನು